ಯಾಕೆಂದ್ರೆ ಅವ್ರ ಆಸಕ್ತಿನೇ ತಗೊಳೋದಿಲ್ಲ, ಅವ್ರಿಗೆ ಓಟು ಮುಖ್ಯ ಆಗಿರುತ್ತೆ. ಸೊ ಇನ್ನ ಸುಮ್ನೆ ಯಾಕೆ ಡಿಸ್ಟರ್ಬ್ ಮಾಡೋದು? ಈ ಶಾಲಾ ಶಿಕ್ಷಕರನ್ನ ಇದ್ದಾರೆ, ಈಗ ಯಾವ್ದೋ ಮಿಡ್ಲ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಇರ್ತಾರಲ್ಲ, ಅವರು ಅಲ್ಲಿ ಕಸ್ಟೋಡಿಯನ್ ಅಂತ ಮಾಡಿದ್ದಾರೆ ಬಾಲ್ಯ ವಿವಾಹ ತಡೀಲಿಕ್ಕೆ. ಎಷ್ಟೋ ಜನ ಬಂದು ನನ್ನ ಸ್ನೇಹಿತರುಗಳೇ ಅದಿದ್ದಾರೆ, ಅವ್ರ ತಂದೆ ತಾಯಿ ಕಾಲು ಹಿಡ್ಕೊಂಡ್ಬಿಡ್ತಾರಂತೆ, ಸಾರ್ ಇವಾಗ ನೀವು ಈ ಮದುವೆ ತಪ್ಪಿಸಿದ್ರೆ ನಮ್ಮ ಹುಡುಗಿ ಬಹಳ ಹಾಳಾಗೋಗುತ್ತೆ, ನೀವು ಪೊಲೀಸ್ ಅವ್ರು ಹೇಳಿದ್ರೆ ಅರೆಸ್ಟ್ ಮಾಡಿ ಅವ್ರನ್ನೂ ಇಲ್ಲ ಹಾಕ್ಬಿಡ್ತಾರೆ, ಏನ್ ಮಾಡೋದು ಅಂತ ಆ ಮೇಷ್ಟ್ರಿಗೆ ಒಂಥರ ಇದು ತಂದಿಟ್ಬಿಡ್ತಾರಂತೆ. ನೋಡಿ ಸರ್, ಈಗ ಒಂದು ಆ ಪೋಷಕರು ನಮ್ಮ ಮಗುವಿನ ಬಾಳ ಹಾಳಾಗುತ್ತೆ ಅಂತ ಹೇಳ್ತಾರೆ, ಆದ್ರೆ ಅಪ್ರಾಪ್ತ ವಯಸ್ಸಲ್ಲಿ ಆ ಮಗುವಿಗೆ ಮದುವೆ ಮಾಡಿದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಾನೂನಾತ್ಮಕವಾಗಿ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಾರೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಅದು ಗೊತ್ತೇ ಇಲ್ಲ. ಹೌದು, ಕೌನ್ಸಿಲಿಂಗೇ ಮಾಡೋರಿಲ್ಲ. ಈ ಕಾಲದಲ್ಲಿ ಮದುವೆಗೆ ಸಮಸ್ಯೆನೇ ಇಲ್ಲಪ್ಪ, ಮೊದಲು ಆದ್ರೆ ಹೆಣ್ಣು ಕಡಿಮೆ ಇತ್ತು, ಈಗ ಆಗಲ್ಲ, ಹೆಣ್ಣಿಗೂ ಡಿಮ್ಯಾಂಡ್ಗಳಿರೋದ್ರಿಂದ ಇದೊಂದು ಸಮಸ್ಯೆಯೇ ಅಲ್ಲ, ಸ್ವಲ್ಪ ನಿಧಾನ ಮಾಡಿ ಅಂತ ಮೊನ್ನೆ ತಾನೇ ನಡೀತಲ್ಲ ಚಿತ್ರದುರ್ಗದಲ್ಲಿ ಮಾಡಿ ಪಾಪ ಸ್ಕೂಲ್ ಹುಡುಗಿ ಅದು ಎಷ್ಟು ಅಂಗಲಾಚಿದ್ರು ಕೇಳ್ತಾ ಇಲ್ಲ ಅಲ್ಲಿ ಜನಗಳು. ಹೌದು ನೋಡಿ, ಜನನೇ ಕೈ ಕಣ್ಣ ಕಟ್ಟಾಕಕ್ ಬರ್ತಾರೆ, ಯಾರು ದೊಡ್ಡವರು, ಅದೇ ಅಂದ್ರೆ ಹೆಣ್ಣು ಮಕ್ಕಳು ಇನ್ನೂ ಮುಂದೆ ಬರ್ಬೇಕು. ಏನ್ ಹಂಗೇನ್ ಕಟ್ಟಾಕಿ ಮದುವೆ ಮಾಡುವಂತದ್ದು ಏನಿದೆ? ಆ ಹುಡುಗಿ ನಾನು ಓದ್ಬೇಕು ಅನ್ನೋದು ಅದು ಒಂದಲ್ಲ, ಇದು ಬಹಳಷ್ಟು ಇದಾವೆ. ಇದ್ರಲ್ಲಿ ಈ ಗುಜ್ಜರ್ಕಿ ಶಾದಿ ಅಂತ ನಡೆಯುತ್ತೆ ಉತ್ತರ ಕರ್ನಾಟಕದ ಕಡೆ, ಗುಜ್ಜರ್ಕಿ ಶಾದಿ ಅಂತ ಅಂದ್ರೆ ಈ ಮಾರ್ವಾಡಿಸ್ ಗುಜರಾತಿ ಶ್ರೀಮಂತರು ಹೆಣ್ಣು ಮಕ್ಕಳನ್ನ ಇಲ್ಲಿ ಗುಜ್ಜರ್ ಕಮ್ಯುನಿಟಿ ಅಂತ ಜಾಸ್ತಿ, ಇಲ್ಲಿ ಮದುವೆ ಅನ್ನುವ ಹೆಸರಲ್ಲಿ ಮದುವೆ ಆಗಿ ಅಲ್ಲಿ ಹೋಗಿ ಇವ್ರನ್ನ ಕೆಲಸದಲ್ಲಿ ಇಟ್ಕೋತಾರಂತೆ. ಹೆಂಡತಿ ಅನ್ನುವಂತಹ ಹೆಸರಲ್ಲಿ ಇರುತ್ತೆ, ಯಾಕಂದ್ರೆ ಇಲ್ಲಿ ಕಿಡ್ನಾಪ್ ಆಗಬಾರ್ದು, ಬೇರೆ ಆಗಬಾರ್ದು ಅಂತ ಹೇಳಿ. ಗುಜ್ಜರ್ಕಿ ಶಾದಿ ಅನ್ನೋದು ಕೂಡ ಇನ್ನೂ ಇದೆ, ಅದು ಸರ್ಕಾರಕ್ಕೂ ಗೊತ್ತಿದೆ. ಅಂದ್ರೆ ಇದೆಲ್ಲ ಗೊತ್ತಿದ್ದು ಗುಜ್ಜರ್ಕಿ ಶಾದಿ ಅಂತ. ಅಲ್ಲಿರೋ ಸೀನಿಯರ್ ಯಾರೋ ಒಬ್ರು 70-80 ವರ್ಷದವರು ಅಥವಾ 50 ವರ್ಷದವರು ಇವ್ರನ್ನ ಮದ್ವೆ ಅನ್ನೋ ತರದಲ್ಲಿ ಆಗ್ಬಿಡ್ತಾರೆ, ಇಲ್ಲಿ ಬಂದು ಸುಮ್ನೆ ತಾಳಿ ಕಟ್ಟಿ ಮದ್ವೆ ಆಗ್ಬಿಡೋದು. ಆದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮನೆ ಕೆಲಸನೇ ಮಾಡೋದು. ಅದು ಇವ್ರಿಗೂ ಗೊತ್ತಿರುತ್ತೆ, ಇವ್ರು ದುಡ್ಡು ಕೊಟ್ಟಿರ್ತಾರೆ, ಪೇರೆಂಟ್ಸ್ಗೆ ದುಡ್ಡು ಕೊಟ್ಬಿಡ್ತಾರೆ. ಇದೊಂಥರ ಮಹಿಳೆ ಇದು ಮಕ್ಕಳನ್ನ ಮಾರಾಟ ಇದು, ಆದ್ರೆ ಅದನ್ನ ಅಧಿಕೃತತೆ ಪಡ್ಕೊಳ್ಳುತ್ತೆ ಅದು. ಸೊ ಈ ರೀತಿಯ ವ್ಯವಸ್ಥೆ ನಮ್ಮ ಒಳಗಡೆ ಇರೋದ್ರಿಂದ ಖಂಡಿತವಾಗ್ಲೂ ಪೊಲೀಸ್ ಅವ್ರು, ಯಾಕೆಂದ್ರೆ ನಾವು ಈಗ ಮಾಧ್ಯಮಗಳಾಗ್ಬೋದು ಅಥವಾ ನಾವು ಸಾಮಾಜಿಕ ಹೋರಾಟಗಾರರು, ನಮ್ದು ಸಣ್ಣ ಮಿತಿ ಇರುತ್ತೆ. ಪೊಲೀಸ್ ಅವ್ರಿಗಾದ್ರೆ ಸಂಪೂರ್ಣ ಅಧಿಕಾರ ಇದೆ. ಅವ್ರು ಹೋಗಿ ಅವನನ್ನ ಅರೆಸ್ಟ್ ಮಾಡಿ ಅವನಿಗೆ ಶಿಕ್ಷೆ ಕೊಟ್ಟು ಅವ್ನ್ ಏನೇನ್ ಮಾಡ್ಬೋದು ಇಷ್ಟು. ಆಮೇಲೆ ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ದಾರೆ, ಅವ್ರ ಕೆಲಸನೇ ಅದು. ಸಮಾಜ ಕಲ್ಯಾಣ ಅಧಿಕಾರಿಗಳಿದಾರಲ್ಲ, ಅವ್ರು ಪೊಲೀಸ್ ಅವ್ರ ಜೊತೆ ಕೈ ಜೋಡಿಸ್ಬಿಟ್ರೆ ಅವ್ರಿಗೆ ತಹಸೀಲ್ದಾರ್ಗಳಿರ್ತಾರೆ, ಅಲ್ಲಿ PDOಗಳಿರ್ತಾರೆ, ಈ ಅಧಿಕಾರಿಗಳೆಲ್ಲ ಮನಸ್ಸು ಮಾಡ್ಬಿಟ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಊರಿನ ಯಾರ್ಯಾರಿದ್ದಾರೆ, ಏನೇನಿದೆ, ಏನ್ ನಡೀತಿದೆ ಅಂತ. ಅವ್ರುಗಳು ನೀವ್ ಹೇಳ್ದಂಗೆ ನಿಮ್ಮ ಮಾತಿನಲ್ಲಿರುವ ನೋವು ಅವ್ರಿಗೆ ಸ್ವಲ್ಪನಾದ್ರೂ ಅರ್ಥ ಆದ್ರೆ ಖಂಡಿತವಾಗ್ಲೂ ಇದನ್ನ ತಡೆಯೋದು ಕನಿಷ್ಠ 50% 60% ಆರಾಮಾಗಿ ತರದ್ಬಿಡ್ಬೋದು. ಬರೀ ಈ ಅಧಿಕಾರಿಗಳ ಮನಸ್ಥಿತಿ ಸ್ವಲ್ಪ ಮಾನವೀಯತೆ ಇದ್ರೆ, ಒಂದು ಸ್ವಲ್ಪ ತುಡಿತ ಇದ್ರೆ ಸಾಕು, ಖಂಡಿತವಾಗ್ಲೂ ಇದನ್ನ ತಡೆಯುವ ಎಲ್ಲ ಸಾಧ್ಯತೆ ಇದೆ. ಇದೇನು ಭಯಂಕರ ರೋಗ ಅಲ್ಲ, ಅಥವಾ ಗೊತ್ತಾಗದೇ ಇರುವಂತಹ ಮಾಫಿಯಾ ಏನು ಅಲ್ಲ, ನಮ್ಮ ಕಣ್ಣು ಮುಂದೆ ನಡೆಯುವಂಥದ್ದು. ಇದನ್ನ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಖಂಡಿತ ತಡೆಯಬಹುದು. ಸರ್, ಕೊನೆಯದಾಗಿ ಈಗ ಇನ್ನು ಮುಂದಾದ್ರೂ ನಮ್ಮ ಸರ್ಕಾರ, ಆಮೇಲೆ ಸಮಾಜ, ಪೋಷಕರು ಮತ್ತೆ ನಾಗರಿಕರಾದ ಜನರು ಇದನ್ನು ಹೆಂಗೆ ನೋಡಬೇಕಾಗಿದೆ? ನಾವು ಹೆಂಗೆ ಒಂದು ಒಳ್ಳೆಯ ಒಂದು ಸ್ವಸ್ಥ ಸಮಾಜವನ್ನು ರೂಪಿಸಬೇಕಾಗಿದೆ ಇಂಥವನ್ನೆಲ್ಲ ಈ ಪಿಡುಗುಗಳನ್ನು ಓಡಿಸೋದಿಕ್ಕೆ? ಖಂಡಿತ ಮೊದಲು ನಾನು ಹೇಳೋದು ಗೃಹ ಮಂತ್ರಿಗಳು ಏನೆಲ್ಲ ಕೆಲಸ ಮಾಡ್ಕೊಂಡ್ಲಿ, ಏನೇ ರಾಜಕೀಯ ಮಾಡ್ಲಿ, ಈ ತರದ ಸಮಸ್ಯೆ ಅವ್ರ ಗಮನಕ್ಕೆ ಬಂದಾಗ ಅದರನ್ನ ಮೂಲೋತ್ಪಾದನೆ ಮಾಡ್ಲಿಕ್ಕೆ ಕನಿಷ್ಠ ಒಳ್ಳೆ ಅಧಿಕಾರಿಯನ್ನ ಪೋಸ್ಟ್ ಮಾಡಿ, ಬೇರೆ ವಿಷಯಕ್ಕೆ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಈ ವಿಷಯವನ್ನ ಟಾಪ್ ಪ್ರಯಾರಿಟಿ ಕೊಡಿ ಅನ್ನೋದು ಮೊದಲು ಸರ್ಕಾರಕ್ಕೆ. ಎರಡನೇದಾಗಿ IAS ಆಫೀಸರ್ಸ್ ಇರ್ತಾರೆ, ಗೃಹ ಇಲಾಖೆಯ ಕಾರ್ಯದರ್ಶಿ ಇರ್ತಾರೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇರ್ತಾರೆ. ನಿಮ್ಮನ್ನ ನಾವೆಲ್ಲ ನಂಬಿದೀವಿ. ಇಡೀ ದೇಶದಲ್ಲಿ ಕಾರ್ಯಾಂಗದ ದೊಡ್ಡ ಉನ್ನತ ಸ್ಥಾನದಲ್ಲಿರೋರು ನೀವು. ನಿಮಗೆ ಸರ್ಕಾರ ಮತ್ತು ಸಮಾಜ ಬಹಳ ದೊಡ್ಡ ಗೌರವ ಕೊಡುತ್ತೆ. ನೀವು ಜಿಲ್ಲಾಧಿಕಾರಿಗಳಾಗಿರ್ತೀರಿ, ಕಮಿಷನರ್ಸ್ ಆಗಿದ್ದೀರಿ. ನೀವು ಈ ವಿಷಯಗಳಿಗೆ ಒಂದಷ್ಟು ದಿನದಲ್ಲಿ ಒಂದು 10-20% ಸಮಯವನ್ನ ಕೊಡಿ, ಆಸಕ್ತಿಯನ್ನ ಕೊಡಿ. ನೀವು ಯಾವ್ದ್ರಲ್ಲಿ ಏನ್ ದುಡ್ಡು ಮಾಡ್ಕೋತೀರೋ ಗೊತ್ತಿಲ್ಲ, ಇದ್ರಲ್ಲಿ ಮಾತ್ರ ಕನಿಷ್ಠ ಮಟ್ಟದ ಪ್ರಾಮಾಣಿಕತೆಯನ್ನ ನೀವು ಮಾಡಿ. ಯಾಕೆಂದ್ರೆ ನಮ್ಮ ಮಕ್ಕಳು, ಚಿಕ್ಕ ಮಕ್ಕಳು, ಅವರು ನಿಜಾಗಾಗ್ತಾರೆ ಅಂತೇಳಿ ಅದು ಎರಡನೇದು. ಮೂರನೇದಾಗಿ ಮಾಧ್ಯಮಗಳು, ಅದರಲ್ಲೂ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಸೋಷಿಯಲ್ ಮೀಡಿಯಾಗಳನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಕಡೆ ಇದೆ. ಈ ತರದ ಯಾವುದೇ ಘಟನೆಗಳು ಬಂದಾಗ ಇಮ್ಮಿಡಿಯೇಟ್ ಕಠಿಣ ಕ್ರಮಗಳನ್ನ ತಗೊಳ್ಲಿಕ್ಕೆ ಈ ವಿಷಯಗಳಲ್ಲಿ ನೋಡಿ. ಇನ್ನು ಬೇರೆ ಬೇರೆ ವಿಷಯಗಳಿದ್ರು ಕೂಡ ಇದಕ್ಕೆ ಟಾಪ್ ಪ್ರಯಾರಿಟಿ ಕೊಡಿ. ಯಾವುದು ಸೋಷಿಯಲ್ ಮೀಡಿಯಾವನ್ನ ಅಬ್ಸರ್ವ್ ಮಾಡ್ತಾ ಇರೋದು, ಮತ್ತು ಅವರು ಅಷ್ಟೇ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರ್ಯಾರನ್ನೋ ಬ್ಲಾಕ್ ಮಾಡ್ತಾರೆ, ಏನೇನೋ ಮಾಡ್ತಾರಲ್ಲ, ಅವ್ರಿಗೂ ಇದೆಲ್ಲ ಗೊತ್ತಾಗ್ತಾ ಇರುತ್ತೆ. ಅವರು ಇದ್ರ ಮೇಲೆ ಕಠಿಣ ಕ್ರಮವನ್ನ ತಗೋಬೇಕು ಅಂತೇಳಿ. ನಾಲ್ಕನೆಯದಾಗಿ ಶಾಲಾ ಶಿಕ್ಷಣ ಮತ್ತು ಸಮಾಜ
ಶಾಲಾ ಶಿಕ್ಷಣದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕು. ಬರೀ ಪಾಠ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ, ನಿಮ್ಮ ಸುತ್ತಮುತ್ತ ಘಟನೆಗಳು ನಡೆದ್ರೆ ನೀವು ನಮಗೆ ಮಾಹಿತಿ ಕೊಡಿ, ಅಥವಾ ಪೊಲೀಸವ್ರಿಗೆ ಮಾಹಿತಿ ಕೊಡಿ, ಅಥವಾ 100ಗೆ ಮಾಹಿತಿ ಕೊಡಿ ಅಂತೇಳಿ ಮಕ್ಕಳಿಗೆ 4ನೇ ಕ್ಲಾಸಿಂದ SLC ವರೆಗೂ ಆ ಮಕ್ಕಳಿಗೆ ನೀವು ನಿಮ್ಮ ಸುತ್ತಮುತ್ತ ಯಾವುದೇ ನಡೆದ್ರು ಕೂಡ ಈ ತರದೊಂದು ಮಾಹಿತಿ ಕೊಟ್ಬಿಡಿ ಸಾಕು ಅಂತ ಹೇಳಿದ್ರು ಶಿಕ್ಷಣದಲ್ಲಿ ಅವೇರ್ನೆಸ್ ಕೊಡ್ಬೇಕು. 5ನೇದಾಗಿ ಸಮಾಜ, ನೀವು ಕೇಳ್ದಂಗೆ ಮಾನವೀಯ ಮೌಲ್ಯಗಳು ಏನಿದಾವೆ ಈ ಸಮಾಜದಲ್ಲಿ ಇನ್ನೊಂದಷ್ಟು ನಿಜವಾಗ್ಲೂ ಹಣ ಕೇಂದ್ರೀಕೃತ. ನೀವು ಎಷ್ಟೇ ಏನೇ ಕೆಲಸ ಮಾಡಿ ಕನಿಷ್ಠ ಸಮಾಜದ ಬಗ್ಗೆ, ಸಮಾಜ ಉಳಿಸ್ಲಿಕ್ಕೆ ಕೆಲಸ ಮಾಡಿ, ಅದರೊಳಗಡೆ ಇದನ್ನ ಮಾಡಿ. ನಿಮ್ಮ ಸುತ್ತಮುತ್ತ ನಡೀತಾ ಇದ್ರೆ ಅದನ್ನ ಪೊಲೀಸ್ ಅವ್ರಿಗೆ ಹೇಳಿ ಒಂದಷ್ಟು ಆಸಕ್ತಿ ತಗೊಂಡು ಅದನ್ನ ನಿಲ್ಲಿಸಿ. ಎಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಈ ಮಗುಗೆ ಇನ್ನೂ ಇದಾಗಿಲ್ಲ, ಈ ಮಗು ಮೇಲೆ ದೌರ್ಜನ್ಯ ಆಗುತ್ತೆ. ಇನ್ನೊಂದು ಮಾನಸಿಕ ಅಸ್ವಸ್ಥರು ಅಂತ ಕೆಲವರು ಇರ್ತಾರೆ, ಡ್ರಗ್ ಅಡಿಕ್ಟ್ಸ್ ಅಂತ ಇರ್ತಾರೆ. ಅಂತವ್ರ ಬಗ್ಗೆ ಪೊಲೀಸ್ ಅವ್ರಿಗೆ ಮಾಹಿತಿಯನ್ನ ಗುಪ್ತವಾಗಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ. ನಾವು ಸುಮ್ನೆ ಫೋನ್ ಮಾಡಿದ್ರೆ ಸಾಕು, ಅವ್ರು ಬಂದ್ ಮಾಡ್ಬೇಕು. ಈ ತರದ್ದು ಒಂದು ವ್ಯವಸ್ಥೆ ಮಾಡಿದ್ರೆ ನಾವೇ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ಬೋದು. ಅಂದ್ರೆ ನಾವು ಸ್ಟೇಷನ್ಗೆ ಹೇಳಿದ ತಕ್ಷಣ ಅವ್ರು ಯಾರಿಗೂ ಹೇಳ್ಬಿಡ್ತಾರೆ ಅನ್ನೋ ಭಯ ನಮ್ಗಿರುತ್ತೆ. ಅದಕ್ಕೆ ಏನಾದ್ರೂ ಒಂದು ನಮಗೆ ಧೈರ್ಯ ಕೊಟ್ರೆ, ಇಲ್ಲ ನಿಮ್ಮ ಮಾಹಿತಿ ಗೌಪ್ಯವಾಗಿ ಇಡ್ತೀರಿ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಸುತ್ತಮುತ್ತ ಬೀದಿಯಲ್ಲಿರೋ ಜನ ಮಾಹಿತಿದಾರರಾಗಿ ಕೆಲಸ ಮಾಡಿದ್ರೆ ಡ್ರಗ್ಗು ಮತ್ತು ಈ ಅಪ್ರಾಪ್ತ ವಯಸ್ಕರ ಮೇಲಿನ ದೌರ್ಜನ್ಯವನ್ನ ಸುಲಭವಾಗಿ ತಡೆಯುವ ಎಲ್ಲ ಸಾಧ್ಯತೆನೂ ಇದೆ. ಇಂಪ್ಲಿಮೆಂಟೇಷನ್ ಮತ್ತು ಮನಸ್ಥಿತಿ ಮಾತ್ರ ಬೇಕಿದೆ. ತುಂಬ ಸಂತೋಷ ಸರ್. ತುಂಬ ಒಳ್ಳೆ ಮೌಲಿಕವಾದಂಥ ವಿಚಾರಗಳನ್ನು, ಸಂದೇಶಗಳನ್ನು, ಸಮಾಜ ಹೇಗೆ ಕೆಲಸ ಮಾಡಬೇಕಾಗಿದೆ, ಆಡಳಿತ ವ್ಯವಸ್ಥೆ ಹೇಗೆ ಈ ಪ್ರಕರಣಗಳನ್ನು ಭೇದಿಸಬೇಕಾಗಿದೆ ಅನ್ನುವಂಥ ವಿಚಾರಗಳನ್ನು, ನಿಮ್ಮ ಮೌಲಿಕವಾದ ನುಡಿಗಳನ್ನು ಹಂಚಿಕೊಂಡಿದ್ದೀರಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಧನ್ಯವಾದಗಳು. ಇದು ನೋಡಿದ್ರಲ್ಲ, ಇದು HK ವಿವೇಕಾನಂದ ಒಂದು ಪ್ರಜ್ಞಾವಂತ ಚಿಂತಕರ ಒಂದು ನುಡಿಗಳು. ಅದೇ ರಾಜ್ಯ ಸರ್ಕಾರ ಅಷ್ಟೇ ನಾವು ಹೊಣೆ ಮಾಡೋದಲ್ಲ, ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ ಬಹಳ ಮುಖ್ಯ ಇದೆ. ಸಮಾಜ ಕಲ್ಯಾಣ ಇಲಾಖೆ ಇದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಗೃಹ ಇಲಾಖೆ ಇದೆ, ಎಷ್ಟೆಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಕೋಟಿ ಹಣವನ್ನು ಬಜೆಟ್ನಲ್ಲಿ ಮೀಸಲಿಡ್ತೀರಿ, ಆ ಹಣವನ್ನು ಸರಿಯಾಗಿ ಬಳಕೆ ಮಾಡಬೇಕಲ್ಲ. ಈಗ ಮಕ್ಕಳಿಗೆ ಈ ರೀತಿ ಅಪ್ರಾಪ್ತ ವಯಸ್ಸಿನಲ್ಲಿ ಮದುವೆ ಮಾಡೋದು ತಪ್ಪು, ಪೋಸ್ಕೋ ಕಾಯ್ದೆ ಇದೆ, ಇದು ಜನರಿಗೆ ಅರ್ಥ ಮಾಡಿಸ್ಬೇಕಲ್ಲ. ಆ ರೀತಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸುವಂಥ ಅಭಿಯಾನ ಮಾಡುವಂಥ ಕೆಲಸಗಳನ್ನು ಡಿಪಾರ್ಟ್ಮೆಂಟ್ಗಳು ಮಾಡಬೇಕು. ಸುಮ್ಮನೆ ಈ ಇಲಾಖೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಕೋಟಿ ದುಡ್ಡು ಕೊಟ್ವಿ ಅಂತೇಳಿ ದುಡ್ಡು ಕೊಟ್ಟ ಪ್ರಯೋಜನ ಇಲ್ಲ. ಅಧಿಕಾರಿಗಳು ಅಲ್ಲಿಗೋಗಿ ಕೆಲಸ AC ರೂಮಲ್ಲಿ ಕೂತ್ಕೊಂಡು ಆರಾಮಾಗಿರೋದಲ್ಲ, ಹಳ್ಳಿಗಳಿಗೆ ಮನೆಗಳಿಗೆ ಭೇಟಿ ಕೊಟ್ಟು ಈ ರೀತಿ ಜಾಗೃತಿಯನ್ನು ಮೂಡಿಸ್ಬೇಕು. ಜೊತೆಗೆ ಯಾಕೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ, ಜನರ ಮಾನಸಿಕತೆ ಯಾವ ಹಂತಕ್ಕೆ ಹೋಗ್ತಾ ಇದೆ, ಇದಕ್ಕೆ ಕಾರಣ ಏನು, ಮಾನಸಿಕ ಸ್ಥಿತಿ ಅಥವಾ ಅದಕ್ಕೆ ಏನೆಲ್ಲ ಕಾರಣಗಳು ಪ್ರಭಾವಗಳು ಬೀರಿದಾವೆ, ಅದ್ರ ಬಗ್ಗೆ ಸಮಾಜ ಚಿಂತಕರ ಜೊತೆ ಚಿಂತನೆ ಮಾಡಬೇಕಾಗಿದೆ. ಜನರ ಮನಸ್ಥಿತಿಗೆ ಈ ರೀತಿಗೆ ವಿಕೃತಿ ಆಗೋದಕ್ಕೆ ಏನೆಲ್ಲ ಪ್ರಭಾವಗಳಾಗಿರ್ಬೋದು. ಏನು ಡ್ರಗ್ಸ್ ದಂಧೆ ಶುರುವಾಯ್ತಾ, ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಅಶ್ಲೀಲ ವಿಚಾರಗಳು ಅತಿ ಹೆಚ್ಚಾಗಿ ಬರ್ತಾ ಇದ್ದಾವ, ಅಥವಾ ಜನರ ಯೋಚನಾ ಲಹರಿ ಯಾವ ಕಡೆ ಹೋಗ್ತಾ ಇದೆ, ವಿಕೃತಿ ಆಗೋದಕ್ಕೆ ಕಾರಣ ಏನು, ಇದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗಿದೆ. ಅದರ ಜೊತೆ ಈ ರೀತಿಯ ಅಪಾಯದ ಸಂದರ್ಭದಲ್ಲಿ ಮಹಿಳೆಯರಾಗಲಿ, ಬಾಲಕಿಯರಾಗಲಿ, ಯಾರೇ ಆಗಲಿ, ಅವರು ಯಾರನ್ನ ಸಂಪರ್ಕ ಮಾಡಬೇಕಾಗಿದೆ, ಯಾವ ನಿಲುವನ್ನು ತೆಗೆದುಕೊಳ್ಬೇಕಾಗಿದೆ. ಒಂದು ವೇಳೆ ಈ ರೀತಿ ದೌರ್ಜನ್ಯಕ್ಕೆ ಒಳಗಾದಾಗ ಅಂತಹ ಸಂತ್ರಸ್ತ ಮಹಿಳೆಯರನ್ನ, ಬಾಲಕಿಯರನ್ನ ಅವರಿಗೆ ಒಂದು ರೀತಿ ಮಾನಸಿಕವಾದ ಸ್ಥೈರ್ಯವನ್ನು ಕೊಡೋದು ಹೇಗೆ, ಅವರಲ್ಲೊಂದು ಕಾನ್ಫಿಡೆನ್ಸನ್ನು ತುಂಬೋದು ಹೇಗೆ, ಈ ಬಗ್ಗೆ ಬಹಳ ಕೆಲಸ ಮಾಡಬೇಕಾಗಿದೆ. ಅನಗತ್ಯವಾದ ಯಾರಿಗೋ ಸನ್ಮಾನ ಮಾಡಿದ್ವಿ, ಇನ್ಯಾವುದೋ RCB ಬಂತು ಅವ್ರಿಗೆ ಸನ್ಮಾನ ಮಾಡಿ ಅವ್ರ ಕಪ್ ಅವ್ರಿಗೆ ಕೊಟ್ವಿ, ಇವೆಲ್ಲ ಯಾರಿಗ್ರಿ ಬೇಕಾಗಿದೆ? ಸಮಾಜ ಅಧ್ವಾನ ಆಗ್ತಾ ಇದೆ, ಜನರು, ಮಹಿಳೆಯರು, ಬಾಲಕಿಯರು ಸಂಕಷ್ಟದಲ್ಲಿ ಸಿಲ್ಕೊಂಡು ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗಮನ ಕೊಡ್ರಪ್ಪ ಅಂದ್ರೆ ಕೆಲಸಕ್ಕೆ ಬಾರದ ವಿಚಾರಗಳಿಗೆ, ಕೆಲಸಕ್ಕೆ ಬಾರದ ಕಾರ್ಯಕ್ರಮಗಳಿಗೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತೀರಿ. ನಮಗೆ ಮಾಡಬೇಕಾಗಿರೋ ಕೆಲಸವನ್ನ ಅಲ್ಲಿ ವಿನಿಯೋಗ ಮಾಡ್ತೀರಿ, ಸಮಯವನ್ನ, ಅತ್ಯಮೂಲ್ಯವಾದ ಸಮಯವನ್ನ. ಹಾಗಾಗಿ ಈ ಒಂದು ಜನಶ್ರೀ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಮಹಿಳಾ ಆಯೋಗ ಇದೆ, ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಯಾಕೆ ಇದ್ರ ಬಗ್ಗೆ ವಿಚಾರ ಸಂಕಿರಣ ಮಾಡಬೇಕಾಗಿದೆ. ಇದು ಒಬ್ಬರ ಕೆಲಸ ಅಲ್ಲ, ರಾಜ್ಯ ಸರ್ಕಾರದಷ್ಟೇ ಕೆಲಸ ಅಲ್ಲ, ಸಮಾಜದಲ್ಲಿ ಬರುವಂತ ಪ್ರತಿಯೊಬ್ಬರು ಕೂಡ, ಮಾಧ್ಯಮಗಳು ಕೂಡ ಕೈ ಜೋಡಿಸಬೇಕಾಗಿದೆ. ಆ ಒಂದು ಕಳಕಳಿ ಇರೋದಕ್ಕೋಸ್ಕರನೇ ಜನಶ್ರೀ ವಾಹಿನಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಇದು ಒಂದು ರೀತಿ ಕಪ್ಪು ಚುಕ್ಕಿ, ನಾವು ಎತ್ತ ಕಡೆ ಸಾಕ್ತಾ ಇದ್ದೇವೆ, ನಾಗರಿಕ ಸಮಾಜನ ಇದು.
ನಮ್ಮ ನಡುವೆ ಪುಟ್ಟ ಕಂದಮ್ಮಗಳು ಬಾಲಕಿಯರು ಆರಾಮಾಗಿ ಖುಷಿ ಖುಷಿಯಾಗಿ ಸ್ಟಡಿ ಮಾಡಿಕೊಂಡು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಎಂಥ ಕೆಟ್ಟ ಕಲುಷಿತ ಮಲಿನವಾದಂತಹ ವಿಕೃತಿಯ ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದೀವಿ. ಇದಕ್ಕೆ ನಾವುಗಳು ಹೊಣೆಗಾರರಾಗ್ತೀವಿ. ನಾವು ಕೂಡ ಕಾರಣ. ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ, ಎಚ್ಚೆತ್ಕೊಳ್ಬೇಕಾಗಿದೆ, ಪ್ರಜ್ಞಾವಂತ ಸಮಾಜವನ್ನು ರೂಪಿಸಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಸ್ಟೋರಿಯನ್ನು ನೋಡಲೇಬೇಕು, ಗೃಹ ಸಚಿವರು ನೋಡಬೇಕು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಡಬೇಕು, ಮಹಿಳಾ ಆಯೋಗದವರು ನೀವು ನೋಡಲೇಬೇಕು. ಇದು ನಿಮಗೆ ಗಂಭೀರ ವಿಚಾರ ಅಂತ ಅನಿಸ್ಲೇ ಇಲ್ವಾ? ನಿಜಕ್ಕೂ ಶಾಕಿಂಗ್ ನ್ಯೂಸ್ ಇದು. ಇನ್ನು ಮೇಲಾದರೂ ಎಚ್ಚೆತ್ತುಕೊಂಡು ಈ ರೀತಿಯ ಪ್ರಕರಣಗಳು ಮರುಕಳಿಸದ ಹಾಗೆ ಸಮಾಜದಲ್ಲಿ ಒಂದು ಸ್ವಚ್ಛ, ಸುಂದರ, ಸಮೃದ್ಧ, ಆರೋಗ್ಯವಂತ ಒಂದು ವಿಚಾರಪೂರ್ಣ ಸಮಾಜವನ್ನ, ಮತ್ತೆ ಅದರಲ್ಲೂ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನ, ಅವರ ಹಕ್ಕುಗಳನ್ನ ಕಾಪಾಡುವ ನಮ್ಮ ಎಳೆಯ ಬಾಲೆಯರ ಬದುಕನ್ನು ರಕ್ಷಿಸುವ ಕೆಲಸವನ್ನ ಎಲ್ಲ ಒಟ್ಟಾರೆ ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರ ಮಾಡಲಿ ಅನ್ನುವ ಆಗ್ರಹದೊಂದಿಗೆ ಇವತ್ತಿನ ಜನಶ್ರೀ ವಾಹಿನಿಯ ಜನರ ಆಶೋತ್ತರಗಳನ್ನೇ ಗಮನದಲ್ಲಿಟ್ಟುಕೊಂಡು ಜನರಿಗೆ ಸ್ಪಂದಿಸುವ ಒಂದು ಹೊಸ ಕಾರ್ಯಕ್ರಮ, ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮವನ್ನು ಈಗ ನಾವು ಮುಗಿಸುವಂಥ ಸಮಯ ಬಂದಿದೆ. ಈ ರಾಜ್ಯದ ಎಲ್ಲ ಜನ ಮತ್ತು ರಾಜ್ಯ ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇಂತಹ ಸಮಸ್ಯೆಗಳು, ಇಂಥ ಪ್ರಕರಣಗಳು ಮರುಕಳಿಸದ ಹಾಗೆ ನೋಡ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಜನಶ್ರೀ ವಾಹಿನಿ, ಇದು ಜನಪರ ಧ್ವನಿ. ನಮಸ್ಕಾರ.